ಅಜಿತ್ ಪವಾರ್ ನಿಧನ ಹೊಂದಿದಂಥ ವಿಮಾನ ವೈಫಲ್ಯ ಆಗಲಿಕ್ಕೆ ಕಾರಣ ಏನು? ಈ ರಹಸ್ಯವನ್ನು ಕೆದಕ್ತಾ ಇದೆ ಡಿಜಿಸಿಎ. ವಿಮಾನ ದುರಂತದ ಸ್ಥಳದಲ್ಲಿ ಎಫ್ಎಸ್ಎಲ್ ಮತ್ತು ಡಿಜಿಸಿಎ ಶೋಧವನ್ನು ಮಾಡ್ತಾ ಇದೆ. ಎಫ್ಎಸ್ಎಲ್ ತಂಡ ಕೂಡ ಆಗಮಿಸಿದೆ, ಡಿಜಿಸಿಎ ಕೂಡ ಆಗಮಿಸಿದೆ, ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ತವೆ ಅನ್ನೋದನ್ನು. ಯಾಕಂತ ಹೇಳಿದ್ರೆ ಏನಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಆ ವಿಮಾನದಲ್ಲಿದ್ದಂಥವರು ಯಾರು ಕೂಡ ಬದುಕಿಲ್ಲ. ಆ ವಿಮಾನ ಸುಟ್ಟು ಕರಕಲಾಗಿದೆ. ಇದ್ದಂಥ 5 ಜನರು ಕೂಡ ಮೃತಪಟ್ಟಿದ್ದಾರೆ. ಅದರ ವೈಫಲ್ಯವನ್ನು ತಿಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಸಾಧನ, ಬ್ಲ್ಯಾಕ್ ಬಾಕ್ಸ್. ಯಾಕಂತ ಹೇಳಿದ್ರೆ ವಿಮಾನ ಯಾವಾಗ ಇಂಥ ಅಪಾಯಕ್ಕೆ ಸಿಲುಕಿತ್ತೆ ಅನ್ನುವ ಸಂದರ್ಭದಲ್ಲಿ ತಕ್ಷಣವೇ ಪೈಲಟ್ ಅಲ್ಲಿಂದ ಒಂದು ಮೆಸೇಜನ್ನು ಕಳಿಸ್ತಾರೆ. ಅದು ಕಂಟ್ರೋಲ್ ರೂಮ್ಗೆ ಬರುತ್ತೆ. ಅಲ್ಲಿಂದ ಒಂದು ಕಮ್ಯುನಿಕೇಷನ್ ನಡೆದಿರುತ್ತೆ. ಆ ಎಲ್ಲವೂ ಕೂಡ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಏನಾಯಿತು ಅನ್ನೋದಕ್ಕೆ ಕಮ್ಯುನಿಕೇಷನನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಬ್ಲ್ಯಾಕ್ ಬಾಕ್ಸನ್ನು ಪತ್ತೆ ಮಾಡಲಿಕ್ಕೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಕೆಲವಷ್ಟು ಕುರುಹುಗಳು, ಕೆಲವಷ್ಟು ಸಾಕ್ಷಿಗಳು, ಕೆಲವಷ್ಟು ವಸ್ತುಗಳು ಸಿಕ್ಕಿದ್ದಾವೆ. ಅವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿದೆ. ಅವೆಲ್ಲವನ್ನು ಕೂಡ ಪಡೆದುಕೊಳ್ಳಬೇಕಾಗಿದೆ. ಆನಂತರವಷ್ಟೇ ಅದರ ಸತ್ಯಾಸತ್ಯತೆ ಏನು ಅನ್ನುವ ಕನ್ಕ್ಲೂಷನ್ಗೆ ಬರಬೇಕಾಗಿದೆ. ದುರಂತ ನಡೆದಿರುವಂಥ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡವೂ ಇದೆ, ಡಿಜಿಸಿಎ ತಂಡವೂ ಕೂಡ ಇದೆ. ವಿಮಾನದ ಅವಶೇಷಗಳನ್ನು ಹೊತ್ತೊಯ್ತಾ ಇದ್ದಾರೆ. ಛಿದ್ರವಾಗಿ ಬಿದ್ದಂಥ ಅವಶೇಷಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಬಟ್ಟೆಯ ಗುರುತಿನ ಆಧಾರದ ಮೇಲೆ ಇವರು ಇಂಥವರು ಅಂಥೇಳಿ ಶವಗಳ ಐಡೆಂಟಿಫಿಕೇಷನ್ ಕೂಡ ಆಗಿದೆ. ಇಂಥವರ ಶವ ಇದು ಅಂಥೇಳಿ. ಯಾಕಂದರೆ ಸುಟ್ಟು ಕರಕಲಾಗಿದೆ. ನಾವು ಇತ್ತೀಚೆಗಷ್ಟೇ ಗಮನಿಸಿದ್ವಿ. ಇಲ್ಲೇ ನಮ್ಮ ಚಿತ್ರದುರ್ಗದ ಬಳಿ ನಡೆದಿರುವಂಥ ಬಸ್ ಅಪಘಾತದ ಪ್ರಕರಣದಲ್ಲಿ ಸುಟ್ಟು ಕರಕಲಾಗಿದ್ದರು. ಒಂದು ಸೀಬರ್ಡ್ ಬಸ್ ಹೋಗ್ತಾ ಇತ್ತು, ಟ್ಯಾಂಕರ್ ಬಂದು ಡಿಕ್ಕಿ ಹೊಡೆದಿತ್ತು, ಅನೇಕ ಜನ ಸಾವನ್ನಪ್ಪಿದ್ರು, ಸುಟ್ಟು ಕರಕಲಾಗಿದ್ದರು. ಅವರ ದೇಹ ಪತ್ತೆ ಮಾಡಲಿಕ್ಕೇ 1 ವಾರಗಟ್ಟಲೆ ತೆಗೆದುಕೊಳ್ಳಬೇಕಾಯಿತು ಬಸ್ ದುರಂತದಲ್ಲಿ ಮಡಿದವರು. ಹೀಗೆ ನೋಡಿದ್ರೆ ಈ ವಿಮಾನ ಪತನದ ಸಂದರ್ಭದಲ್ಲಿ ಸುಟ್ಟು ಕರಕಲಾಗಿರುವಂಥವರ ಮೃತದೇಹಗಳನ್ನು ಕೂಡ ಹಾಗೆ ಪತ್ತೆ ಮಾಡಲಾಗಿದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ ಹೊಂದಿದ್ರು. ದುರಂತ ನಡೆದಂಥ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಹೌದು, ಬ್ಲ್ಯಾಕ್ ಬಾಕ್ಸ್ಗಾಗಿ ಡಿಜಿಸಿಎ ತಂಡ ಹುಡುಕಾಟವನ್ನು ನಡೆಸಿತ್ತು. ಈಗ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರೋದ್ರಿಂದ ಘಟನೆಯ ಹಿನ್ನೆಲೆ ಏನು ಅಂತ ಹೇಳಿ, ಅದು ಪೈಲಟ್ನ ಅಚಾತುರ್ಯವೋ ಅಥವಾ ತಾಂತ್ರಿಕ ದೋಷನ? ಅಚಾತುರ್ಯ ನಡೀತಾ ಅಥವಾ ತಾಂತ್ರಿಕ ದೋಷ ನಡೀತಾ? ಎಲ್ಲಿ ವೈಫಲ್ಯ ಆಯಿತು? ಅಥವಾ ಹವಾಮಾನ ವೈಪರೀತ್ಯ ದುರಂತಕ್ಕೆ ಕಾರಣವಾಯಿತಾ? ಬ್ಲ್ಯಾಕ್ ಬಾಕ್ಸ್ನಲ್ಲಿ ಪತ್ತೆಯಾಗುತ್ತೆ. ಆ ವಿಮಾನದ ಕೊನೆಯ ಕ್ಷಣದ ಅಪಾಯದಲ್ಲಿ ನಡೆದಂಥ ಒಂದು ಸಂಭಾಷಣೆ ಅಥವಾ ಕನ್ವರ್ಜೇಷನ್ನ ಇಂಚಿಂಚು ಮಾಹಿತಿ ಸಿಗುತ್ತೆ. ಆದರೆ ಅದನ್ನು ತಪ್ಪಿಸುವಂಥ ಅವಕಾಶಗಳು ಖಂಡಿತವಾಗಿ ಇತ್ತೇನೋ. ಬಟ್ ದುರಂತ ನಡೆದು ಹೋಗಿದೆ. ಅದಕ್ಕೆ ಅಚಾತುರ್ಯ ಕಾರಣನ ಅಥವಾ ತಾಂತ್ರಿಕ ದೋಷವಿದ್ದರೂ ಕೂಡ ಅದನ್ನು ಪರಿಶೀಲಿಸಿಲ್ವಾ, ನಿರ್ಲಕ್ಷ್ಯನ? ಹೀಗೆ ಪ್ರತಿಯೊಂದು ಕೂಡ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಇಂಥ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಪೂರ್ವಪರವಾಗಿ ಪ್ರತಿಯೊಂದನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಮಾಡಿಲ್ಲ ಅನ್ನೋದು ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಪತ್ತೆಯಾಗುವಂಥ ಅಂಶಗಳ ಅಡಿಗೆ ಎಲ್ಲರ ಗಮನ ಇದೆ.